ಏನು ರಾಮಪ್ಪ ಅಲ್ಲ ಬಂದುಬಿಟ್ಟಿರಲ್ಲ. ನಾನು 10 ಗಂಟೆ ಮೇಲೆ ಬರ್ತಾರ ಕೂಲಿ ಹೊತ್ತಿಂದ ಅಂತಂದು ಇದು ಮಾಡಿದೆ. ನಮ್ಮ ಹುಡುಗಗೆ ಹೇಳಿದೆ ಆದ್ರೆ ಇಲ್ಲಲೇ ಅವರು ದೌಡ್ ಬಂದಿರ್ತಾರ ಮತ್ತು ಬಿಸ್ಲತ್ತದ್ರೊಳಗೆ ದೌಡ್ ಮುಗಿಸ್ಕೊಂಡು ಹೋಗೋಣ ಅಂತಂದು ಒಂದು ಸ್ವಲ್ಪ ನೋಡಲಿ ತಿಂಡಿ ಚಾ ತಗೊಂಡು ಹೋಗು ಅಂತಂದೆ. ಅವನು ಇಲ್ಲಿ ಬಿಡಪ್ಪ ಅನ್ಕಂತ ಅಲ್ಲೇ ಕುತ್ಕೊಂಡದ್ದ. ಅಲ್ಲ ಎಲ್ಲಿ ಪೂರ್ತಿ ಮುಗ್ದಂಗೆ ಆಗೈತವಲ್ಲ, ಇನ್ನೊಂದು ಸ್ವಲ್ಪ ಐತಿ, ಇನ್ನೊಂದು 2-3 ತಿರುವಿದೆ ಅಂತಂದ್ರೆ ಆಗೇ ಹೋತ್ವಲ್ಲ, ಪಾಡ ಆತ್ ಬಿಡಪ್ಪ. ನೀವು ತಿಂಡಿ ತಿಂಬಂದಿದ್ರೆ ಇಲ್ಲ, ನಾನು ತರಕರೆ ಹೇಳ್ತೀನಿ ಇರು ನಮ್ಮ ಹುಡುಗ. ಇಲ್ಲ ಚಿನ್ನಪ್ಪ, ನಾವು ಮತ್ತು ಬಿಸಿಲತ್ತೊಳಗೆ ದೇವ್ಡು ಮುಗಿಸ್ಕೊಂಡು ಹೋದೆ ಅಂತಂದ್ರೆ ದೇವ್ಡಾಕತಿ. ನಾವು ಬಿಸ್ಲಾಗ ಮತ್ತು ಆಗಲ್ಲಪ್ಪ, ಎಲ್ಲ ಬದುಕ್ಸಾಗಲ್ಲ. ಹಂಗಾಗಿ ಬಿಸಿಲತ್ತೊಳಗೆ ದೇವ್ಡು ಬಂದು ಮುಗಿಸ್ಕೊಂಡು ಹೋಗೋಣ ಅಂತಂದು ಬಸಪ್ಪ ನಾನು ದೇವ್ಡನ ಬಂದ್ವಿ. ಒಂದು ಸ್ವಲ್ಪ ಒಂದೊಂದು ಕಪ್ ಚಾ ಕುಡ್ದು ಬಂದಿದ್ವಪ್ಪ. ಹೌದಾ, ಹಂಗಾರ ನಮ್ಮ ಹುಡುಗ ಕೇಳ್ತೀನಿ ಇರು ತಿಂಡಿ ತಗೊಂಬ ಅಂತಂದು. ಅಲ್ಲ ಭಾಳ ತಾತು ತಿಂಡಿ ತರ ಕೇಳ್ತೀನಿ ಇರು. ಮತ್ತು ಕುತ್ಕರಿ ಇಲ್ಲ ಒಂದು ಸ್ವಲ್ಪ ತಿಂಡಿ ತಿಂದು ಅದೊಂದು ಇಟ್ಟು ಮುಗಿಸಂತ್ರಿ. ಬ್ಯಾಡ ಬಿಡೋ ಚಿನ್ನಪ್ಪ, ನಾವು ಇನ್ನೊಂದು 2-3 ತಿರುಗಿದ್ರೆ ಅಂದ್ರೆ ಆಗವತ್ತು. ನಾವು ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗಿ ಉಣ್ತೀವಿ ಒಂದೇ ಸರಿ. ಮತ್ತೆ ಇಲ್ಲಿ ತಿಂಡಿ ಅಂತಂತ ಸರಿ ಆಗೋದಲ್ಲ, ನಾವು ಒಂದೇ ಸರಿ ಉಂಡಾಗ್ಬಿಡ್ತೀವಿ. ಸಾಕ್ಬಿಡು, ಮತ್ತೇನು ಮರಕಿಡ್ತಿದ್ದೆ ಅವನ್ನ ಈ ಬಿಸ್ಲಾಗ. ಅಲ್ಲೋ ಬಸಪ್ಪ, ಅಲ್ಲೋ 10:30 ಆಗೈತಿ, ತಿಂಡಿ ಬರೀ ಒಂದೊಂದು ಕಪ್ ಚಾ ಕುಡ್ದು ಬಂದಿರಿ ಅಂತೀರಿ, ಒತ್ತಕತಿ ನೀವು ಇನ್ನೊಂದು 2 ತಿರುವಿ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒತ್ತಕತಿ. ತಿಂಡಿ ತಿಂದು ಇದಿಟ್ಟು ಮುಗಿಸ್ಕೊಂಡು ಹೋಗಂತೀರಿ. ಬ್ಯಾಡ ಬಿಡು ಚಿನ್ನಪ್ಪ, ನಮಗೆಲ್ಲ ಇದು ಅಭ್ಯಾಸ ಆಗೈತಿ. ನಾವು ಮನೆಗೆ ಹೋಗಿ ಉಣ್ತೀವಿ. ಇಲ್ಲಿ ಮತ್ತೆ ತಿಂಡಿ ಸರಿಯಾಗೋದಿಲ್ಲ, ಅದಕ್ಕೆ ನಾವು ಮನೆಗೆ ಹೋಗಿ ಉಂಡ್ರ ಬಗೆಹರಿತೈತಿ. ಇಲ್ಲಿ ಸರಿಯಾಗಲ್ಲ, ಸುಮ್ಮನೆ ಬೇಡ. ಏನು ತರಕ್ಕೆ ಹೇಳ್ಪಡ್ತೀನಿ. ಹೌದಾ, ಹಂಗಾರ ನಾನು ಒಂದು ಸ್ವಲ್ಪ ಪ್ಯಾಟೆಗೆ ಹೋಗಿ ಈಗ ಗೊಂಜಾಳದಾಗ ಒಂದೊಂದು ಅಲ್ಲೊಂದು ಹುಳ ಐತಪ್ಪ, ಅದಕ್ಕೆ ಎಣ್ಣೆ ಹೊಡಿಸ್ಬೇಕಾಗಿತ್ತು. ಇದಕ್ಕೆ ಒಂದು ಸರಿ ನೀರು ಬಿಟ್ಟು ಎಣ್ಣೆ ಹೊಡ್ಯಾನ ಅಂತ ಮಾಡಿದ್ದೆ. ಅದಕ್ಕೆ ನಿನಗೆ ಅವಸರ ಮಾಡಿದ್ದು, ಇದಕ್ಕೊಂದು ಸ್ವಲ್ಪ ಹೊಲ ಹೊಡಿಬೇಕಪ್ಪ, ನೀರು ಬಿಡ್ಬೇಕು ಅಂದು. ಅದಕ್ಕೆ ಈಗ ಹೋಗಿ ಪ್ಯಾಟೆಗೆ ಹೋಗಿ ಔಷಧಿ ತಗೊಂಬರ್ತೀನಿ ಗೊಂಜಾಳಕ್ಕೆ, ಹುಳ ಜಾಸ್ತಿ ಆಗ್ಯಾವ ಬಿಡ. ಅಲ್ಲೊಂದೊಂದು ಗೊಂಜಾಳ ಪಾಡ ಐತಿ, ಅದ್ರಾಗ ಅಲ್ಲೊಂದೊಂದೊಂದು ಹುಳ ಆಗ್ಯೈತೆ. ಹುಳಕ್ಕೆ ಔಷಧಿ ತಗೊಂಬರ್ತೀನಿ. ಅದಕ್ಕೆ ಒಂದು ದಿವಸ ಬಂದು ಈ ನೀರು ಬಿಟ್ಟು ಇನ್ನೊಂದು 2 ದಿನ ನೀರು ಬಿಡ್ತೀನಿ. ನೀರು ಬಿಟ್ಟ ಮೇಲೆ ಔಷಧಿ ಹೊಡ್ಯಕ್ಕೆ ಬರ್ರಪ್ಪ ಇದಕ್ಕೆ ಒಂದು ಸ್ವಲ್ಪ. ಹ್ಞೂ ಬಸಪ್ಪ, ಗೊಂಜಾಳ ಮಾತ್ರ ಮಸ್ತ್ ಐತಿ. ನಾವು ನೋಡಿದ್ವಲ್ಲ, ಅಲ್ಲೊಂದು ಹುಳ ಆಗೈತಿ. ಅವಳಕ್ಕೆ ಇವಾಗನ ಔಷಧಿ ಹೊಡ್ಕಂಡಿ ಅಂದ್ರೆ ನಿನ್ನ ಗೊಂಜಾಳ ಮಸ್ತ್ ಆಗತ್ತೆ ನೋಡಪ್ಪ. ಅದಕ್ಕೆ ತಗೊಂಬ ಹೋಗು, ನಾವು ಇದಿಟ್ಟು ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗ್ತೀವಂತ. ಹ್ಞೂ ಸರಿ ತಗರಪ್ಪ, ನಾನು ಬರ್ತೀನಂತ. ನಾನು ತಿಂಡಿ ತರ್ತೀನಿ ಅಂತಂದ್ರೂ ಅದನ್ನು ಬೇಡ ಅಂತಂದ್ರಿ. ಹಂಗಾರ ಮತ್ತು ದೇವ್ಡು ಇದಿಟ್ಟು ಮುಗಿಸ್ಕೊಂಡು ಹೋಗ್ರಿ, ನಾನು ಸಾಯಂಕಾಲ ಮತ್ತೆ ಸಿಗ್ತೀನಂತ. ಮತ್ತು ಇನ್ನೊಂದು ಇದಕ್ಕೆ ಔಷಧಿ ಹೊಡ್ಯಕ್ಕೆ ಮತ್ತು ನೀವೇ ಬರ್ಬೇಕಪ್ಪ ಇಬ್ಬರು. ಒಂದು 2-3 ದಿನ ಈಗ ನೀರು ಕಟ್ತೀನಲ್ಲ, ಒಂದು ಈಟ ನೆಲ ಹಾರ್ಕ್ಯಂತಂದ್ರೆ ಅದ ಹಸಿ ಮೇಲೆ ಎಣ್ಣೆ ಹೊಡ್ಯಕ್ಕೆ ಬರ್ತೈತಿ. ಮತ್ತು ನೀವೆಲ್ಲಿ ಹೇಳ್ಕೊಬೇಡ್ರಿ, ಒಂದು 2-3 ದಿನ ಆಮೇಲೆ ಮತ್ತೆ ಎಣ್ಣೆ ಹೊಡಿವಂತ್ರಿ. ಇದಕ್ಕೋಷ್ಟು ಎಣ್ಣೆ ಹೊಡೆದೆ ಅಂತಂದ್ರೆ ನನ್ನ ಕೆಲಸ ಮುಗ್ದಾಕತಿ. ಮತ್ತು ನೀವು ಎಲ್ಲೆಲ್ಲಿ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ, ಇವಾಗ ಹೇಳಿರ್ತೀನಿ. ಮತ್ತು ನಿಮ್ಮ ಹುಡ್ಕೋದು ಭಾರಿ ಕಷ್ಟ ಆಗತ್ತಪ್ಪ. ಆಯ್ತು ತಗೊಳಪ್ಪ ಚಿನ್ನಪ್ಪ. ನಮ್ಮವರು ಗೌಡ್ರದ್ದು ಒಂದು ಕೆಲಸಕ್ಕೆ ಹೋಗಿದ್ವಿ. ಅವ್ರದ್ದು ಇನ್ನೊಂದು 4-5 ದಿನ ಏನಿಲ್ಲ ಬದುಕು. ಅವರು ಎಲ್ಲ ಬದುಕು ಮುಗಿಸ್ದಂಗೆ ಆದವು. ಇನ್ನೊಂದು 3 ದಿನ ಬಿಟ್ಟು ಬರ್ಬೇಕಲ್ಲ ಮತ್ತೆ. ಹಂಗಾರ ಔಷಧಿ ತಗೊಂಬಂದಿರ ನಾನು ಮತ್ತೆ ಹೇಳು, ನಾ 2-3 ದಿನ ಬಿಟ್ಟು ಆವಾಗ ಬರ್ತೀವಂತ, ಬಂದು ಹೊಡ್ಕೊಡ್ತೀವಿ. ಅಷ್ಟು ಔಷಧಿ ಹೊಡೆದು ಕೊಟ್ಟೆ ಅಂದ್ರೆ ನಿಂದು ಕೆಲಸ ಮುಗಾಕತಿ. ಸರಿ ತಗೊಳ್ಳಿ, ನಾನು ಪ್ಯಾಟೆಗೆ ಹೋಗಿ ಔಷಧಿ ತಗೊಂಬರಕ್ಕೆ ಹೋಗ್ಬೇಕು, ಬರ್ತಾನಂತ. ಬಾರ ಬಸಪ್ಪ, ಇದೀಟ್ ಮುಗಿಸ್ಕೊಂಡು ಹೋದೆ ಅಂದ್ರೆ ಮುಗಿದೋಕತ್ತಾಗ ಹೋಗ ಹೊಡ್ಯಾನ ಬಾ. ಇದೀಟ್ ನಿಂದು 2-3 ತಿರು ಐತೆ, ದೇವ್ರು ಮುಗಿಸ್ಕೊಂಡು ಹೋಗೋಣಂತ ಬಾ. ಹಂಗ ಗೌಡ್ರ ಮನೆಗೆ ಹೋಗಿ ಹೋಗೋಣಂತ. ಅವರು ಕಾಯಿ ಕೆಡಿಸ್ತೀನಿ ತೆಂಗಿನಕಾಯಿ ಬಂದು ತಗೊಂಡು ಹೋಗ್ರಿ ಒಂದೊಂದು 5-5 ಅಂತಂದಿದ್ರೆ ಹೋಗೋಣಂತ ಬಾ. ಮತ್ತು ಕಾಯಿ ತಗೊಂಡು ಹೋಗ್ಕೊಡ್ತತಿ. ಮನ್ಯಾಗ ಕಾಯಿ ಇದ್ದಿಲ್ಲ, ಆಕಿ ಲಕ್ಷ್ಮಿ ಸಂತ್ಯಾಗ ತಗೊಂಬ ಅನ್ನಕತ್ತಿದ್ಲು. ಅದ್ರಾಗ ನೋಡೋಣ ತಿರುವ ತಗೊಂಬರ್ತೀನಿ ಅಂತ ಗೌಡ್ರು ಕೊಡ್ತೀನಿ ಅಂದಿದ್ರು ಅಂತಂದಿದ್ದೆ. ನೋಡೋಣ, ಇವು ಒಂದು 5 ಕಾಯಿ ಆಗುವಂದ್ರೆ ಮತ್ತೊಂದು ತಿಂಗಳು ದಿವಸ ಆಕತಿ ನಮಗೇನು ಇಬ್ಬರಿಗೆ. ಬರ್ರಿ ಬಾ, ಮತ್ತು ಹೋಗೋಣಂತ ಬಾ. ಹೌದು ನಡಿಯಪ್ಪ, ಅವರು ಮೊನ್ನೆನೇ ಹೇಳಿದ್ರು ಕಾಯಿ ಕಳಿಸಿದ್ದೀನಿ ತಗೊಂಡು ಹೋಗಿ ಬರ್ರಿ ಇಲ್ಲಿ ಅಂತಂದು. ಹೋಗಿ ಹಂಗೆ ತಗೊಂಡು ಹೋದ್ರಕತಿ. ನಮ್ಮ ಮನೆಗೂ ಕಾಯಿ ಇಲ್ಲ, ನಮಗೆ ಹಾಕವು ಹೋದಾಗ. ಐ ನಡಿ ನಡಿ ನಡಿ. ಹರಿ ಹರಿ ಹರಿ. ತ ತ ತ ತ ಬರೀ ಸಾಲು ತುಳಿತೈತೆ ನೋಡಪ್ಪ ಇದು. ನಡಿ ನಡಿ. ಹೌ 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 ನಿಲ್ಲ. ಸಾಕು ರಂಪ ಬಿಚ್ಚನಲ್ಲ, ಆತಲ್ಲ ಅಷ್ಟು ಮುಗೀತು. ದೌಡ್ ಹೋಗ ನಡಿಯಪ್ಪ. ಆತಲ್ಲ ಬಸಪ್ಪ, ಬೇಡ ಬಿಚ್ಕೊಂಡು ಬನ್ನಿ ಕಟ್ಕೊಂಡು ಹೋಗ ನಡಿ.